ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಂತಂದ್ರೆ ಒಂದೇ ಒಂದು ಮಾಹಿತಿ, ಒಂದು ದೇವಸ್ಥಾನದ ಮಾಹಿತಿಯನ್ನ ಕೊಡಕ್ ಬಂದಿದ್ದೀನಿ ನಾನು. ಏನು ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಮರೇನಾ ಅನ್ನೋ ಒಂದು ಊರಲ್ಲಿ ಒಂದು ದೇವಾಲಯ ಇತ್ತು. ಸೊ ಅದು ಕಾಡಲ್ಲಿರುತ್ತೆ. ಕಾಡಲ್ಲಿದ್ರೆ ಆ ದೇವಸ್ಥಾನ ಭೂತೇಶ್ವರ ದೇವಸ್ಥಾನ, ಅದು ಫುಲ್ ಫೇಮಸ್ ದೇವಸ್ಥಾನ. ಆ ದೇವಸ್ಥಾನದಲ್ಲಿ 200 ಪುಟ್ಟ ಪುಟ್ಟ ದೇವಸ್ಥಾನಗಳಿರುತ್ತೆ. 200 ಪುಟ್ಟ ದೇವಸ್ಥಾನ ಅಂದ್ರೆ ಊಹೆ ಮಾಡ್ಕೊಳ್ಳಿ. ಪುಟ್ಟ ದೇವಸ್ಥಾನಗಳಂದ್ರೆ ಈಗ ನಾವೆಲ್ಲಾನು ಒಂದು ಕಡೆ ಟೂರ್ ಹೋದ್ರೆ ನಮ್ಗೆ ಏನೋ ಒಂದು ಎಲ್ಲೆಲ್ಲ ಅಲ್ಲಲ್ಲ ಪುಟ್ಟ ದೇವಸ್ಥಾನ ಇದ್ರೆ ಎಷ್ಟೊಂದು ಇಷ್ಟ ಪಡ್ತೀವಿ. ನಮ್ಮ ಮೈಂಡ್ ಎಲ್ಲ ಆ ಕಡೆನೆ ನಮ್ಗೆ ಮನಸ್ಸು ಎಳಿತಾ ಇರುತ್ತೆ. ಸೊ ಆ ಒಂದು ಏನ್ ಹೇಳ್ತಾರೆ, ಆ ಒಂದು ತಾಣ ಮತ್ತೆ ಆ ಸ್ಥಳ ಅಲ್ಲಿದೆ. ಎಲ್ಲಿ? ಮಧ್ಯಪ್ರದೇಶ ಮರೇನಾ ಅನ್ನೋ ಒಂದು ಊರಲ್ಲಿದೆ ಅದು. ಆಮೇಲೆ ಆ ಮರೇನಾ ಅನ್ನೋದು ದರೋಡೆಗಾರರ ಒಂದು ದೇವಸ್ಥಾನ ಆಗಿತ್ತು. ಅದು ಯಾವುದೇ ರಾಜರು ಕಟ್ಟಿದ್ದಿಲ್ಲ, ಮತ್ತೆ ಆ ರಾಜರು ಸಹ ಅಲ್ಲಿ ಆಡಳಿತ ಮಾಡಿಲ್ಲ. ಅಂದ್ರೆ ಈ ದರೋಡೆಗಾರರೇ ಅಲ್ಲಿ ಅವರು ಆಡಳಿತ ಮಾಡಿರೋದು. ಇದು ಕಳ್ಳರ ಒಂದು ದೇವಸ್ಥಾನ ಇದು, ಸರಿನಾ? ಅಲ್ಲಿ ಯಾರು ಹೋಗ್ತಾರಿಲ್ಲ, ಎಲ್ಲರಿಗೂ ಭಯ ಇರ್ತಿತ್ತು. ಅಲ್ಲಿ ಯಾರೇ ಒಂದು ಜನ ಸಹ ಅಲ್ಲಿ ಇದ್ ಮಾಡ್ತಿರ್ಲಿಲ್ಲ, ಬರೀ ಕಳ್ಳರೇ ಅಲ್ಲಿ ದೇವಸ್ಥಾನದ ಹತ್ರ ಇರ್ತಿದ್ದು. ಸೊ ಅಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು. ಮತ್ತೆ ಇದು ಬಂದು 8ನೇ 9ನೇ ಶತಮಾನದಲ್ಲಿದ್ದಂತ ದೇವಸ್ಥಾನ. ಅದು 13ನೇ ಶತಮಾನದಲ್ಲಿ ಭೂಕಂಪ ಆಗೋಗುತ್ತೆ. ಸೊ ಭೂಕಂಪ ಆದಾಗ ಆ ದೇವಸ್ಥಾನ 200 ದೇವಸ್ಥಾನಗಳಿರುತ್ತಲ್ಲ, ಆ ಒಂದೊಂದು ಕಲ್ಲು ಎಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಗೊತ್ತಾ? ಅದನ್ನ ಯಾರೇ ಒಂದು ಮನುಷ್ಯ ಹೋಗಿ ಅದಕ್ಕೆ ಕಟ್ಟಕ್ ಸಾಧ್ಯ, ಅಷ್ಟೇ ಕೆಡೋದಕ್ಕೆ ಯಾವುದೇ ಮನುಷ್ಯ ಅಷ್ಟೇ ಆಗೋದಿಲ್ಲ ಅಂತ ಒಂದು ಆಗಿನ ಕಾಲದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇದ್ರು ಜನ, ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತಿತ್ತು ಕಲ್ಲು ಆಗಿನ ಕಾಲದಲ್ಲಿ. ಸೊ ಅವಾಗ ಇದೆಲ್ಲ 800 ವರ್ಷಗಳದಿಂದ ಆ ಮಣ್ಣಲ್ಲಿ ಊತೋಗ್ಬಿಟ್ಟಿರುತ್ತೆ ಈ ದೇವಸ್ಥಾನ. ಸೊ ಅದನ್ನ ಯಾವುದೇ ತರದ್ದು ಯಾರು ಅದ್ರ ಕಡೆ ಏನು ಇಂಟ್ರೆಸ್ಟ್ ಕೊಟ್ಟಿರೋದಿಲ್ಲ. ಅದನ್ನ ತೆಗೆದಾಗ ಆ 200 ದೇವಸ್ಥಾನಗಳು ಏನಾಗಿರುತ್ತೆ ಪುಡಿ ಆಗೋಗ್ಬಿಟ್ಟಿರುತ್ತೆ ದೇವಸ್ಥಾನ. ಏನಂದ್ರೆ ಏನಕ್ಕೂ ಯೂಸ್ ಆಗಲ್ಲ. 200 ದೇವಸ್ಥಾನಗಳಲ್ಲಿ ಯಾವ ಕಲ್ಲು ಯಾವ್ದಕ್ಕೆ ಅನ್ನೋದೇ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಗ ಅದನ್ನ ಯೋಚನೆ ಮಾಡಿ, ಅದು ಒಂದೊಂದು ಕಲ್ ತುಂಬಾ ಸ್ಟ್ರಾಂಗ್ ಇತ್ತಲ್ಲ. ನಮ್ಮ ಇತಿಹಾಸದ ನೋಡ್ಬೇಕಂದ್ರೆ ನಮ್ಗೆ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಸಿಗುತ್ತೆ. ಯಾಕಂತಂದ್ರೆ ಈಗೆಲ್ಲೋ ನಾವು ನ್ಯೂಸ್ ಅಲ್ಲಿ ನೋಡಿರ್ತೀವಿ, ಒಂದ್ ಕಡೆ ಪೇಪರ್ ಅಲ್ಲಿ ಓದಿರ್ತೀರಿ, ಈ ತರ ಮಣ್ಣು ಅಗಿತಿದ್ರಂತ, ಇಷ್ಟೊಂದು ನಿಧಿ ಸಿಕ್ತಂತೆ, ಇಷ್ಟೊಂದು ಚಿನ್ನ ಸಿಕ್ತಂತೆ, ಇಷ್ಟೊಂದು ಬೆಳ್ಳಿ ಸಿಕ್ತಂತೆ, ಇದೆಲ್ಲ ನಾವು ಕೇಳಿರ್ತೀವಿ. ನನಗೆ ಅವರು ಆ ದೇವಸ್ಥಾನ ಸಿಕ್ಕಿದೆ ಅಂದ್ರೆ ಒಂದು ಎಷ್ಟೊಂದು ಅದ್ಭುತ ಅಲ್ವಾ ಆ ದೇವಸ್ಥಾನ. ಮತ್ತೆ 200 ದೇವಸ್ಥಾನಗಳು ಅಲ್ಲಿ ಕಟ್ಟಿದ್ದಾರೆ ಅಂದ್ರೆ ಎಷ್ಟೊಂದು ಸ್ಟ್ರಾಂಗ್ ಇದ್ರು ಜನ ಅವಾಗ. ಇವಾಗ ಒಂದ್ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟೊಂದು ಟೈಮ್ ತಗೊಂತಾರೆ. ಸೊ ಅವರು ತಗೊಂಡಿರ್ತಾರೆ ಆ ಟೈಮು. ಆ 200 ದೇವಸ್ಥಾನಗಳು, ಅದರಲ್ಲಿ ಹೈಲೈಟ್ ಆಗಿ ಕಾಣೋದು ಭೂತೇಶ್ವರ ಒಂದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ. ಆಗ ಇದನ್ನ ಗುಜರ್ ಅನ್ನೋರು ಮನೆತನದವರು ಕಟ್ಟಿರ್ತಾರೆ. ಕಟ್ಟಿದಾಗ ಆ ಒಂದು ಕಿರಿಯನಾಗಿರುವಂತ ಗುಜರ್ ಅವನು ದರೋಡೆಗಾರನವನು. ಅವನು ಏನೇ ಮಾಡಿದ್ರೇನು ಆ ಒಂದು ಜಾಗಕ್ಕೆ ಯಾರನ್ನೂ ಬರೋದಕ್ಕೆ ಬಿಡ್ತಾ ಇದ್ದಿಲ್ಲ ಅವನು. ಸೊ ಅವಾಗ ಅವನು ಯೋಚನೆ ಮಾಡಿ, ಒಬ್ಬ ಅಧಿಕಾರಿ 2005ರಲ್ಲಿ ದರೋಡೆಗಾರ ಯಾವ ತರ ಅವನು ಇಂಪ್ರೆಸ್ ಮಾಡ್ತಾನೆ ಅಂದ್ರೆ, ಕೆ ಮೊಹಮ್ಮದ್ ಅನ್ನೋರು ಅಧಿಕಾರಿ ಹೋಗಿ ಅವನ ಹತ್ರ, ಈ ತರ ನಿಮ್ದೆಲ್ಲ ನಶಿಸಿ ಹೋಗ್ತಾ ಇದೆ, ನಿಮ್ಮ ತಾತ ಹಿರಿಯರು ಎಲ್ಲ ಕಟ್ಟಿರುವಂತ ದೇವಸ್ಥಾನ ಇದು ಅಂತ ಒಂದು ಸೆಂಟಿಮೆಂಟ್ ಮಾತಲ್ಲೇ ಮಾತಾಡಿ, ಆ ಒಂದು ಮನಸ್ಸನ್ನ ಕರಗೋ ತರ ಮಾತಾಡಿ ಆ ಒಂದು ದರೋಡೆಗಾರನ್ಗೆ ಈ ಒಂದು ಅಧಿಕಾರಿ ಹೋಗಿ ಹೇಳ್ಬಿಟ್ಟು ಬರ್ತಾನೆ. ಸೊ ಅದಾದ್ಮೇಲೆ ಅವನು, ಇಲ್ಲ, ನಾನು ಯಾವುದೇ ಒಂದು ಕಲ್ಲು ಸಾಗಾಣಿಕೆ ಮಾಡೋದಿಕ್ಕೆ ಈ ಒಂದು ಪ್ರಾಂತ್ಯದಲ್ಲಿ ನಾನು ಬಿಡೋದಿಲ್ಲ, ಸೊ ಅವನ್ನ ಗುಂಡಿಟ್ಟು ಕೊಲ್ತೀನಿ ನಾನು ಅಂದ್ಬಿಟ್ಟು ಆ ಒಂದು ಅಧಿಕಾರಿಗೆ, ಆ ದರೋಡೆಗಾರ ಏನಿರ್ತಾನೆ ಅವನು ತಿಳಿಸ್ತಾನೆ. ಸೊ ಅದನ್ನೇ ಅವನು ಒಂದು ಸಲಹೆಯಾಗಿ ತಗೊಂಡ್ಬಿಟ್ಟು ಆ ಒಂದು ಪೊಲೀಸು ಗುಜರಾಗಿ ಮನೆತನದವರು ಆ ಒಂದು ದೇವಸ್ಥಾನವನ್ನ ಕಟ್ಟಿ, ಮತ್ತೆ ಅದಕ್ಕೆ ಒಂದ್ ಕಲ್ಲಿಂದ ಒಂದ್ ಕಲ್ಲಿಗೆ ಲಾಕ್ ಮಾಡಿ ಅದನ್ನ ಕಟ್ಟಿರೋದು.
ಅದಕ್ಕೆ ಯಾವುದೇ ತರದ ಸಿಮೆಂಟ್ ಆಗಿರ್ಬೋದು ಇಲ್ಲ ಒಂದು ಸುಣ್ಣ ಆಗಿರ್ಬೋದು ಏನು ಯೂಸ್ ಮಾಡಿಲ್ಲ, ಕಲ್ಲಿಗೆ ಕಲ್ಲನ್ನ ಸೇರಿಸಿ ಲಾಕ್ ಮಾಡಿರೋದು. ಎಷ್ಟೊಂದು ಒಳ್ಳೆ ಇದು ನೋಡಿ, ನಾವು ಒಂದು ಮನೆ ಕಟ್ಟಬೇಕಂದ್ರೆ ಅಷ್ಟು ಸಿಮೆಂಟ್ ಎಷ್ಟೊಂದು ಯೂಸ್ ಮಾಡ್ತಾರೆ, ಅಂಥದ್ದು ಕಲ್ಲಲ್ಲೇ ಕಟ್ಟಿದ್ದಾರೆ ಅಂದ್ರೆ ಕಲ್ಲು ಲಾಕ್ ಮಾಡಿ ಕಟ್ಟಿದ್ದಾರೆ ಅಂತಂದ್ರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ಕಲ್ಲುದಲ್ಲಿ ಎಲ್ಲದಕ್ಕೂ ಹೈಲೈಟ್ 200 ದೇವಸ್ಥಾನ ಏನಿದೆ ಅದೆಲ್ಲ ಶಿವನ್ ದೇವಸ್ಥಾನನೇ. ಅದು ಕಾಡಲ್ಲಿರೋಂಥ ದೇವಸ್ಥಾನ 200 ದೇವಸ್ಥಾನಗಳು. ಸೊ ಇದನ್ನ ಭೂಕಂಪ ಆದಾಗ ತೆಗೆದಾಗ ದೇವಸ್ಥಾನಗಳನ್ನ ಅದು ಪುಡಿ ಆಗಿರುತ್ತಲ್ಲ, ಅದಕ್ಕೆ ಟೈಮೇ ತುಂಬಾ ದಿನ ತಗೊಳುತ್ತೆ ಆ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡೋದಕ್ಕೆ. 200 ದೇವಸ್ಥಾನಗಳು ಕಲ್ಲೆಲ್ಲ ಪುಡಿ ಆಗಿರುತ್ತೆ, ಯಾಕಂದ್ರೆ 800 ವರ್ಷ ಭೂಮಿ ಆಳವಾಗಿರುತ್ತಲ್ಲ, ಅಲ್ಲಿ ನಶಿಸೋಗಿರುತ್ತೆ. ಸೊ ಅದಕ್ಕೆ 200 ದೇವಸ್ಥಾನಗಳನ್ನ ಮತ್ತೆ ರೆಡಿ ಮಾಡಿ ಆ ಒಂದರಲ್ಲಿ ಭೂತೇಶ್ವರ ಅನ್ನೋ ದೇವಸ್ಥಾನ ಕಾಡಲ್ಲಿದೆ. ಅದು ಅಲ್ಲಿ ದರೋಡೆಗಾರರು ಮಾತ್ರನೇ ಇರ್ತಾರೆ ಅಲ್ಲಿ. ಸೊ ಅವನೇ ಹೆಲ್ಪ್ ಮಾಡ್ತಾನೆ ಈ ದೇವಸ್ಥಾನ ಕಟ್ಟೋದಕ್ಕೆ, ಮತ್ತೆ ಅಧಿಕಾರಿಗಳಿಗೆ ಅವನೇ ಹೆಲ್ಪ್ ಮಾಡಿ. ಆಮೇಲೆ ಆ ಒಂದು ಭೂತೇಶ್ವರ ಅನ್ನೋ ಒಂದು ದೇವಸ್ಥಾನದ ಕಂಬದ ಮೇಲೆ ವಿಷ್ಣುವಿನ ಅವತಾರ ಮತ್ತೆ ಪ್ರೇಮಿಗಳ ಶಿಲ್ಪಿಗಳದ್ದು ಮತ್ತೆ ಹೂವಿನ ಬಳ್ಳಿಗಳದ್ದು ಇದು ಒಂದು ಇದನ್ನ ಕೆತ್ತಿರ್ತಾರೆ. ಅಷ್ಟೊಂದು ಹೈಲೈಟ್ ಆಗಿ ಕಾಣುತ್ತೆ ಅಲ್ಲಿ. ಏನಂದ್ರೆ ಅಲ್ಲಿ ಒಂದು ಆ ಒಂದು ದೇವಸ್ಥಾನದಲ್ಲಿ ಏನಿದೆ ಅಂತದ್ದು ಅಂದ್ರೆ ಅಲ್ಲಿ ವಿಷ್ಣುವಿನ ಅವತಾರನೇ ಕಲ್ಲಲ್ಲಿ ಇದ್ ಮಾಡಿದ್ದಾರೆ. ಆಮೇಲೆ ಸೊ ಇದನ್ನ ಒಂದು ಆಳವಾಗಿ ಯೋಚನೆ ಮಾಡ್ತಾ ಹೋಗ್ತಿದ್ರೆ, ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಹೋಗ್ತಿದ್ರೆ ಲಾಸ್ಟ್ ಅಲ್ಲಿ ಸಿಗೋದೇ ಒಂದು ಏನು ಅಂತಂದ್ರೆ, ಆಗಿನ ಕಾಲದ ಇಂಜಿನಿಯರ್ ವಿದ್ಯಾರ್ಥಿಗಳು ಆ ಕಲ್ಲನ್ನ ಒಂದು ಟ್ರೈ ಮಾಡ್ತಿದ್ದಂತೆ, ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಿದ್ದಂತೆ. ಪುಟ್ಟು ಸಂಶ್ಲೇಷಣೆ ಅಂದ್ರೆ ಪುಟ್ಟು ದೇವಸ್ಥಾನಗಳನ್ನ ಕಟ್ಟೋದು ಆ ವಿದ್ಯಾರ್ಥಿಗಳು ಅದನ್ನ ಮಾಡ್ತಿದ್ರಂತೆ ಅಲ್ಲಿ ಆಗಿನ ಕಾಲದಲ್ಲಿ. ಸೊ ಅದೇ ದೇವಸ್ಥಾನಗಳ 200 ದೇವಸ್ಥಾನಗಳು ಶಿವನ್ ದೇವಸ್ಥಾನಗಳು ಇರೋಂಥದ್ದು ನೋಡಿ. ಇಂಜಿನಿಯರ್ ಲೋಕದಲ್ಲೇ ಒಂದು ಅದ್ಭುತ ಅಲ್ವಾ ಅದು. ಆಗಿನ ಕಾಲದಲ್ಲಿ ಇಂಜಿನಿಯರ್ ವಿದ್ಯಾರ್ಥಿಗಳು ಆತರ ಮಾಡ್ತಿದ್ರಂತೆ. ಸೊ ನನ್ಗಿದು ತುಂಬಾ ಹಂಚ್ಕೋಬೇಕು ಅನ್ನಿಸ್ತು. ಈ ಒಂದು ಇದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ನಾನು ಇಷ್ಟ ಆಗಿದ್ರೆ ಇನ್ನೇನಾದ್ರೂ ಬೇಕಂತಂದ್ರೆ ಮಾಹಿತಿ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.